ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ನಾನು ನಿಮ್ಮೆಲ್ಲರನ್ನ ವಂದಿಸುವನಾಗಿದ್ದೇನೆ. ಈ ತಿಂಗಳು ಡಿಸೆಂಬರ್ ತಿಂಗಳಿಗೆ ಬೇಕಾಗಿರುವಂಥ ವಾಗ್ದಾನವನ್ನು ನಿಮ್ಮ ಮುಂದೆ ಕೊಂಡು ಬರಲಿಕ್ಕೆ ಕರ್ತನು ಕೊಟ್ಟಂಥ ಈ ವಾಗ್ದಾನದ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ದೇವರು ಈ ಡಿಸೆಂಬರ್ ತಿಂಗಳಿಗೆ ಬೇಕಾಗಿರುವಂಥ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಆ ವಾಗ್ದಾನ ಏನಪ್ಪ ಅಂದರೆ, ಕರ್ತನು ಹೇಳ್ತಾನೆ, ಇದು ನಾನು ನಿನಗೆ ಕೆಲವೊಂದು ದರ್ಶನಗಳನ್ನು ಕೊಟ್ಟಿದ್ದೇನೆ, ಕೆಲವೊಂದು ಆಲೋಚನೆಗಳನ್ನು ಕೊಟ್ಟಿದ್ದೇನೆ. ಆ ದರ್ಶನಗಳನ್ನು, ಆ ಆಲೋಚನೆಗಳನ್ನು ಬಿಟ್ಟು ನೀನು ನಿನ್ನ ದಾರಿಯಲ್ಲಿ ಓಟವನ್ನು ಓಡ್ತಾ ಇದ್ದಿ. ನನ್ನ ಆಲೋಚನೆಯ ದಾರಿಯನ್ನು ಬಿಟ್ಟು ನೀನು ಇನ್ನೂ ಒಂದು ದಾರಿಯಲ್ಲಿ ಓಡ್ತಾ ಇದ್ದಿ. ಆದರೆ ಈ ತಿಂಗಳು ನಾನು ನಿನ್ನನ್ನು ಕೆಲವೊಂದು ಪಾಠವನ್ನು ಕಲಿಸಿ, ಕೆಲವೊಂದು ಕಾರ್ಯಗಳನ್ನು ಕಲಿಸಿ ನನ್ನ ಉದ್ದೇಶದ ಓಟದಲ್ಲಿ ನಿಮ್ಮನ್ನು ಓಡಿಸುವಂತೆ ಈ ತಿಂಗಳು ನಾನು ಮಾಡ್ತೀನಿ ಅಂತೇಳಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಅಂದರೆ ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದು ಓಟವನ್ನು ನೇಮಿಸಿದ್ದಾನೆ. ಕರೆದಂಥ ದೇವರು ನಂಬಿಗಸ್ತನು, ಕರೆದ ನಂತರವಾಗಿ ಅವರವರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲವೊಂದು ಓಟಗಳನ್ನು ನೇಮಿಸಿದ್ದಾನೆ. ಕೆಲವರಿಗೆ ಕೆಲವು ದರ್ಶನಗಳನ್ನು ಕೊಟ್ಟಿದ್ದಾನೆ, ಕೆಲವು ಕನಸುಗಳನ್ನು ಕೊಟ್ಟಿದ್ದಾನೆ. ಅದು ದೇವರ ದರ್ಶನ, ದೇವರ ಕನಸು, ದೇವರ ಇಷ್ಟದ ಪ್ರಕಾರವಾಗಿ ದೇವರು ಕೆಲವೊಂದು ಕಾರ್ಯಗಳನ್ನು ನನ್ನ ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಹೇಳಿದ್ದಾನೆ. ಆದರೆ ನಾವು ಇಲ್ಲಿವರೆಗೂ ಅದು ಮಾಡಲಿಕ್ಕಾಗದೆ ದೇವರ ದಾರಿಯನ್ನು ಬಿಟ್ಟು, ದೇವರ ಮಾರ್ಗವನ್ನು ಬಿಟ್ಟು, ದೇವರು ಕೊಟ್ಟಿರುವ ದರ್ಶನವನ್ನು ಬಿಟ್ಟು, ದೇವರು ಏನು ಮಾಡಕ್ಕೆ ಕೇಳಿದಾರೋ ಅದನ್ನು ಬಿಟ್ಟು ನಾವು ನಮ್ಮ ಸ್ವಂತ ಆಲೋಚನೆ ಪ್ರಕಾರವಾಗಿ, ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಓಡುವಂಥ ಓಟದಲ್ಲಿ ನಾವು ತೊಡಗಿದ್ದೇವೆ ಅಂತೇಳಿ ದೇವರು ಮಾತಾಡ್ತಾ ಇದ್ದಾರೆ. ಈಗ ದೇವರು ಹೇಳಿ ಸಾಕಾಯಿತು. ಈಗ ದೇವರು ಕೆಲವೊಂದು ಕಾರ್ಯಗಳ ಮೂಲಕವಾಗಿ ನಮಗೆ ಪಾಠ ಕಲಿಸಿ, ಈ ತಿಂಗಳು ದೇವರು ನಮಗೆ ಕೆಲವೊಂದು ಪಾಠವನ್ನು ಕಲಿಸಿ ಅವನು ಕೊಟ್ಟಿರುವಂಥ ದರ್ಶನದ ದಾರಿಯಲ್ಲಿ ಓಡುವುದಕ್ಕಾಗಿ ದೇವರು ಕೆಲವೊಂದು ಕಾರ್ಯಗಳನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾರೆ. ದೇವರು ಕೊಟ್ಟಂಥ ವಚನವನ್ನು ನಾವು ಓದಿಕೊಳ್ಳೋಣ. ನೋಡ್ರಿ, ಯೋನನ ಪ್ರವಾದನೆಯ ಪುಸ್ತಕ 1ನೇ ಅಧ್ಯಾಯ ಅದರ 1-2 ವಚನ. ಅದರ 1ನೇ ವಚನ ಓದ್ತೀನಿ, ಕೇಳ್ರಿ. ಯೆಹೋವನು ಅಮಿತ್ತಯ್ಯ ಮಗನಾದಂಥ ಯೋನನಿಗೆ, ನೀನು ಎದ್ದು ಈ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಹಲ್ಲೆಲೂಯಾ. ದೇವರು ಈ ಯೋನನಿಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಆರಿಸಿಕೊಂಡು, ನಾನು ನಿನ್ನ ಆ ಆರಿಸುವಿಕೆಯ ಕರೆಯಲ್ಲಿ ಕರೆದು, ಇದು ನಾನು ನಿನ್ನ ಕೈಯಲ್ಲಿ ನನ್ನ ದೃಷ್ಟಿಗೆ ಬೀಳಲ್ಪಟ್ಟಂತಹ ಒಂದು ಓಟವನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದಾನೆ. ಆ ನನ್ನ ಓಟ, ಆ ನನ್ನ ಚಿತ್ತದ ಓಟ ನೀನು ಓಡಬೇಕು. ಆ ಓಟಕ್ಕೆ ನೀನು, ಆ ದಾರಿಗೆ ನೀನು, ಆ ಮಾರ್ಗದಲ್ಲಿ ನೀನು ಓಡು ಅಂತ ದೇವರು ಯೋನನಿಗೆ ಹೇಳ್ತಾ ಇದ್ದಾರೆ. ಯೋನನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು, ಯೋನನ ಕುರಿತು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಯೋನನಿಗೆ ದೇವರು ಹೇಳಿದ್ರು, ನಿನೆವೆಗೆ ಹೋಗು, ನಿನೆವೆಯ ಪಟ್ಟಣಕ್ಕೆ ಹೋಗು, ಅಲ್ಲಿ ನಾನು ನಿನಗೆ ಮಾಡಬೇಕಾದ ಕೆಲವು ಕಾರ್ಯಗಳನ್ನು ಗೋಚರಪಡಿಸ್ತೇನೆ, ತಿಳಿಯಪಡಿಸ್ತೇನೆ, ನಾನು ನಿನ್ನ ಸಂಗಡ ಇದ್ದು ನಾನು ನಿನ್ನ ನಡೆಸ್ತೀನಿ ಅಂತೇಳಿ ಸ್ವರ್ಗದ ದೇವರು ಯೋನನಿಗೆ ಹೇಳಿದ್ರು. ಆದರೆ ಯೋನ ದೇವರ ಸನ್ನಿಧಾನವನ್ನು ಬಿಟ್ಟು, ದೇವರು ಹೇಳಿದಂಥ ಮಾತನ್ನು ಬಿಟ್ಟು ಅವನು ತಾರ್ಷೀಷ್ ಓಡಿ ಹೋಗ್ತಾ ಇದ್ದಾನೆ. ಅಂದರೆ ಅವನ ಆಲೋಚನೆ ಪ್ರಕಾರ, ಅವನ ಇಷ್ಟದ ಪ್ರಕಾರ, ಅವನ ದಾರಿಯಲ್ಲಿ ಅವನು ಹೋಗ್ತಾ ಇರುವಾಗ ದೇವರಿಗೆ ಗೊತ್ತಾಯಿತು, ಇವನ ಹಾಗೆ ಬಿಟ್ಟರೆ ಇವನ ಕೈಗೆ ಸಿಕ್ಕೋದಿಲ್ಲ. ಕೊನೆಗೆ ಇವನ ಯಾತ್ರೆ, ಇವನ ಪ್ರಯಾಣ, ಇವನ ಜೀವಿತ, ಇವನ ಜೀವನ ಇವನು ನಷ್ಟಪಡಿಸ್ಕೊಳ್ತಾನೆ. ಹಾಗಂತ ಹೇಳಿಬಿಟ್ಟು ಇವನಿಗೆ ಏನಾದರೂ ಮಾಡಿ ಪಾಠ ಕಳಿಸಿ ನಾನು ಇವನು ಕೊಟ್ಟಿರುವಂಥ ಉದ್ದೇಶದ ಓಟದಲ್ಲಿ ಇವನ್ನ ಓಡಿಸ್ಬೇಕಂತೇಳಿ ದೇವರೇನು ಮಾಡ್ತಾರೆ, ಕೆಲವೊಂದು ತೀರ್ಮಾನಗಳು ತೆಗೆದುಕೊಳ್ತಾ ಇದ್ದಾರೆ. ದೇವರು ನಿನ್ನನ್ನು ಸರಿಪಡಿಸುವುದಕ್ಕಾಗಿ, ಸರಿಯಾದ ಓಟದಲ್ಲಿ ಓಡಿಸುವುದಕ್ಕಾಗಿ, ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಕೆಲವೊಂದು ತೀರ್ಮಾನಗಳನ್ನು ನಿನ್ನ ವಿಷಯದಲ್ಲಿ ಈ ತಿಂಗಳು ನನ್ನ ದೇವರು ತೆಗೆದುಕೊಳ್ಳಿಕ್ಕಾಗಿ ಹೋಗ್ತಾ ಇದ್ದಾನೆ.
ದೇವರು ನಿನ್ನ ಕುರಿತು ಕೆಲವು ತೀರ್ಮಾನಗಳನ್ನು ನಿನಗೆ ಪಾಠ ಕಲಿಸುವುದಕ್ಕಾಗಿ, ನಿನಗೆ ಒಳ್ಳೆ ರೀತಿ ಬೋಧಿಸುವುದಕ್ಕಾಗಿ, ನಿನ್ನನ್ನು ಉಪದೇಶಿಸುವುದಕ್ಕಾಗಿ, ನಡೆಯಬೇಕಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನೀನು ದೇವರು ಕೊಟ್ಟಿರುವಂಥ ನಿನಗೆ ಕೆಲವೊಂದು ಮಾರ್ಗಗಳನ್ನು ಬಿಟ್ಟು, ಓಟವನ್ನು ಬಿಟ್ಟು, ದೇವರ ಉದ್ದೇಶವನ್ನು ಬಿಟ್ಟು, ನಿನ್ನ ಆಲೋಚನೆ ಪ್ರಕಾರವಾಗಿ ನಿನ್ನ ಬುದ್ಧಿ ಹೇಗೆ ಹೇಳ್ತದೋ, ನಿನ್ನ ಮನಸ್ಸು ಹೇಗೆ ಹೇಳ್ತದೋ ಆ ರೀತಿಯಲ್ಲಿ ಓಡ್ತಾ ಇದೆಯಲ್ಲ, ಆ ಓಟವನ್ನು ಕ್ಯಾನ್ಸಲ್ ಮಾಡಿ ಕೆಲವೊಂದು ಪಾಠ ನಿನಗೆ ಕಳಿಸಿ ದೇವರು ನೇಮಿಸಿರುವಂಥ, ದೇವರು ಉದ್ದೇಶಿಸಿರುವಂಥ ಕೆಲವೊಂದು ಕಾರ್ಯಗಳಲ್ಲಿ ಈ ತಿಂಗಳು ಸ್ವರ್ಗದ ದೇವರು ನಿನ್ನ ಕೊಂಡೋಗಿ ಅವನ ಉದ್ದೇಶ ನಿನ್ನ ಮೂಲಕವಾಗಿ ಅವನು ನೆರವೇರಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ, ಅವನು ಪೂರ್ತಿಗೊಳಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಕರೆದಂಥ ದೇವರು ನಂಬಿಗಸ್ತನು, ಅವನ ಕಾರ್ಯವನ್ನು ಅವನು ನಿನ್ನ ಮೂಲಕವಾಗಿ ಸಾಧಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರು ಅವನ ಕಾರ್ಯ ನಿನ್ನ ಮೂಲಕವಾಗಿ ಸಾಧಿಸ್ತಾನೆ. ಕೆಲವೊಂದು ಓಟ, ಕೆಲವೊಂದು ದರ್ಶನ, ಕೆಲವೊಂದು ಉದ್ದೇಶಗಳನ್ನು, ಕೆಲವೊಂದು ಕಾರ್ಯಗಳನ್ನ ನಮ್ಮ ಮೂಲಕವಾಗಿ ಮಾಡಬೇಕಂತ ನಮಗೆ ಕೊಟ್ಟಂತಹ ಕೆಲವೊಂದು ಕಾರ್ಯಗಳನ್ನು ನಾವು ಮಾಡದೆ ಸೈತಾನನ ನಮ್ಮನ್ನು ಕೆಡಿಸಿ, ಆ ಆಲೋಚನೆಗಳನ್ನು ಕಡಿಸಿ ಬೇರೆ ದಾರಿಯಲ್ಲಿ ಹೋಗುವ ಹಾಗೆ ನಮ್ಮ ನಡೆಸ್ತಾ ಇದ್ದಾನೆ. ಆದರೆ ದೇವರು ಈ ತಿಂಗಳು ಕೆಲವೊಂದು ಪಾಠವನ್ನು ಕಲಿಸಿ ಅವನ ದಾರಿಯಲ್ಲಿ, ದೇವರ ದಾರಿಯಲ್ಲಿ, ದೇವರ ಮಾರ್ಗದ ದಾರಿಯಲ್ಲಿ, ದೇವರ ಉದ್ದೇಶದ ದಾರಿಯಲ್ಲಿ ದೇವರು ನಮ್ಮನ್ನು ಕೊಂಡೋಗ್ಲಿಕ್ಕಾಗಿ ಈ ತಿಂಗಳು ಕೆಲವೊಂದು ತೀರ್ಮಾನಗಳನ್ನು ನಮ್ಮ ವಿಷಯಗಳಲ್ಲಿ ನಾನು ತೆಗೆದುಕೊಳ್ಳಿಕ್ಕಾಗಿ ಹೋಗ್ತಾ ಇದ್ದೇನೆ ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೋನನನ್ನು ದೇವರ ಮಾರ್ಗದಲ್ಲಿ ದೇವರು ನಡೆಸಲಿಕ್ಕೆ ಕೆಲವೊಂದು ತೀರ್ಮಾನಗಳು ಮಾಡಿದ್ರು. ಕೆಲವೊಂದು ಗಾಳಿ ಕಳಿಸಿದ್ರು, ಅಡುಗಿನಲ್ಲಿ ಸಮಸ್ಯೆಗಳುಂಟು ಮಾಡಿದ್ರು, ತಿಮಿಂಗಳ ನುಂಗಿಬಿಡ್ತು. ಆ ನಂತರ ಇದೆಲ್ಲ ದೇವರು ಕಳಿಸಿದ ನಂತರವಾಗಿ ಈಗ ಇವನು ದೇವರ ಮಾರ್ಗದಲ್ಲಿ ಬರ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ಈ ತಿಂಗಳು ನನ್ನ ದಾರಿಯಲ್ಲಿ ನನ್ನ ಮಕ್ಕಳನ್ನ ತಗೊಳ್ತೀನಿ, ನನ್ನ ದಾರಿಗೆ ನನ್ನ ಮಕ್ಕಳನ್ನ ನಡೆಸ್ತೀನಿ, ಕೆಲವು ಪಾಠಗಳನ್ನು ಕಲಿಸಿ ಅಂತೇಳಿ ದೇವರು ಈ ವಾಗ್ದಾನ ಈ ತಿಂಗಳು ನಮಗೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಈ ತಿಂಗಳು ಹೇಳ್ತಾ ಇದ್ದಾರೆ, ಕೆಲವೊಂದು ಪಾಠ ಕಲಿಸಿ ತನ್ನ ಉದ್ದೇಶದ ಓಟವನ್ನು ಈ ತಿಂಗಳು ನಮ್ಮ ಮೂಲಕವಾಗಿ ಪೂರ್ತಿಗೊಳಿಸುತ್ತೇನೆ ಎಂಬುದಾಗಿ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಪ್ಪಿಸಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಈ ತಿಂಗಳ ಡಿಸೆಂಬರ್ ತಿಂಗಳಿಗೆ ನೀವು ಕೊಟ್ಟಿರೋ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ಉದ್ದೇಶಿಸಿರುವಂಥ ಮಾರ್ಗ ಓಟವನ್ನು ಬಿಟ್ಟು ನಮ್ಮ ಇಷ್ಟ ಆಲೋಚನೆ ಓಟದಲ್ಲಿ ಓಡ್ತಾ ಇದ್ದೋ, ನೀವು ಹೇಳಿದಿರಿ ಈ ತಿಂಗಳು ಕೆಲವು ಪಾಠ ಕಲಿಸಿ ನನ್ನ ಮಾರ್ಗದಲ್ಲಿ, ನನ್ನ ದಾರಿಯಲ್ಲಿ ನಾನು ಓಟವನ್ನು ಓಡಿಸಿ ನಾನು ನನ್ನ ಕಾರ್ಯಗಳನ್ನು ಸಾಧಿಸ್ತೇನೆ ಅಂತ ಹೇಳ್ತಾ ಇದ್ದೀರಿ. ಈ ಮಕ್ಕಳ ಜೀವಿತದಲ್ಲಿ ಹಾಗೇ ನಡೀಲಿ. ಶತ್ರುವಿನ ಪ್ಲಾನ್ ಕೆಡವಲ್ಪಡಲಿ, ಸ್ವರ್ಗದ ಪ್ಲಾನ್ ನೆರವೇರಲಿ. ಈ ತಿಂಗಳ ಅನುಗ್ರಹಿಸಲ್ಪಡಲಿ. ಸ್ಥಿರವಾದ ಓಟವನ್ನು ಓಡಿ ನಿಮಗಾಗಿ ಮಹಿಮೆ ಸಲ್ಲಿಸಲಿ. ಯೇಸುವಿನ ನಾಮದಲ್ಲಿ ಬೇಡಿ ಈ ವಾಗ್ದಾನವನ್ನು ಹೊಂದಿಕೊಂಡಿದ್ದೇವೆ ಜೀವ ಉಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಎಲ್ರಿಗೂ ಪ್ರೈಸ್ ದಿ ಲಾರ್ಡ್.